ಹಾಯ್ ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಪ್ರಪಂಚದಲ್ಲೇ ಅತಿ ದೊಡ್ಡ ಭವನ ಬುರ್ಜ್ ಖಲೀಫಾ. ಇದು ದುಬೈನಲ್ಲಿ ಇದೆ. ಇದರ ಎತ್ತರ 828 ಮೀಟರ್. ಇದರಲ್ಲಿ ಒಟ್ಟು 163 ಅಂತಸ್ತುಗಳು ಇವೆ. ದುಬೈನಲ್ಲಿ ಇಂತಹ ಎತ್ತರವಾದ ಭವನಗಳು ತುಂಬಾನೇ ಇವೆ, ಆದರೆ ಅವುಗಳಲ್ಲಿ ಬುರ್ಜ್ ಖಲೀಫಾನೇ ಬೇರೆ. ಇದೇ ರೀತಿ ಪ್ರಾಚೀನ ಕಾಲದಲ್ಲೂ ಕೂಡ ರಾಜ ಮಹಾರಾಜರು ದೊಡ್ಡ ದೊಡ್ಡ ಭವನಗಳನ್ನು ನಿರ್ಮಿಸುತ್ತಿದ್ದರು. ದಿಲ್ಲಿಯಲ್ಲಿರುವ ಕುತುಬ್ ಮಿನಾರನ್ನ ಚರಿತ್ರೆಯಲ್ಲಿ ಎತ್ತರವಾದ ಭವನ ಅಂತ ಹೇಳ್ತಾರೆ. ಇಂತಹ ದೊಡ್ಡ ಭವನಗಳಿಂದ ನಗರದ ಸುತ್ತಮುತ್ತ ಇರುವ ಸುಂದರವಾದ ದೃಶ್ಯಗಳನ್ನು ನೋಡಬಹುದು. ಒಂದು ವೇಳೆ ನಮ್ಮ ಭೂಮಿ ಮೇಲೆ ಬುರ್ಜ್ ಖಲೀಫಾಗಿಂತ ಸಾವಿರಾರು ಪಟ್ಟು ಎತ್ತರವಾಗಿರುವ ಭವನವನ್ನು ನಿರ್ಮಿಸಿದರೆ ಏನಾಗುತ್ತೆ? ಒಂದು ಭವನದ ಮೇಲಿಂದ ನಗರ, ದೇಶ, ಭೂಮಿ, ಅದೇ ರೀತಿ ಅಂತರಿಕ್ಷದಲ್ಲಿರುವ ಅದ್ಭುತವಾದ ದೃಶ್ಯಗಳನ್ನು ನೋಡಿದರೆ, ಒಂದು ಭವನದ ಕಿಟಕಿಯಿಂದ ನೀವು ನೋಡಿದರೆ ರಸ್ತೆ ಅಲ್ಲದೆ ಮೇಘಗಳು, ಉಲ್ಕೆಗಳು, ಆಕಾಶದಲ್ಲಿ ತೇಲುತ್ತಿರುವ ಕಲ್ಲುಗಳು ಕಾಣಿಸಿದರೆ ಹೇಗಿರುತ್ತೆ? ಈಗ ನಾವು ಇಂತಹ ಎತ್ತರವಾದ ಕಟ್ಟಡದ ಬಗ್ಗೆ ಹೇಳ್ತೀವಿ. ಒಂದು ವೇಳೆ ಇದನ್ನು ನಾವು ನಮ್ಮ ಭೂಮಿ ಮೇಲೆ ನಿರ್ಮಿಸಿದರೆ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ. ಒಂದು ವೇಳೆ ನಮ್ಮ ಭೂಮಿ ಮೇಲೆ 1 ಕೋಟಿ ಅಂತಸ್ತುಗಳಿರುವ ಅತಿ ದೊಡ್ಡ ಭವನವನ್ನು ನಿರ್ಮಿಸಿದರೆ ಏನಾಗುತ್ತೆ? ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಶಿಮೀಜ್ ಮೆಗಾಸಿಟಿ ಪಿರಮಿಡ್. ಜಪಾನ್ನ ಟೋಕಿಯೋದಲ್ಲಿ ಮೆಗಾಸಿಟಿ ನಿರ್ಮಿಸಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಇಂತಹ ವಿಶಾಲವಾದ ನಿರ್ಮಾಣವನ್ನು ನಿಲ್ಲಿಸಲು 10 ಲಕ್ಷ ಜನ ಕೆಲಸ ಮಾಡ್ತಾರೆ. ಈ ವಿಶಾಲವಾದ ಪಿರಮಿಡ್ ಎತ್ತರ 2004 ಮೀಟರ್. ಇದು ಗೀಜಾ ಪಿರಮಿಡ್ಗಿಂತ 13 ಪಟ್ಟು ದೊಡ್ಡದು. ಇದರ ನಿರ್ಮಾಣದ ಸಮಯದಲ್ಲಿ ಅಂತರಿಕ್ಷದಲ್ಲಿ ಆಗುವ ಬದಲಾವಣೆಗಳನ್ನು ಗುರುತಿಸಲು ಪ್ರಯತ್ನ ಮಾಡ್ತಾರೆ. ಈ ಭಾರಿ ಪಿರಮಿಡ್ ನಿರ್ಮಿಸಲು 2030ರಲ್ಲಿ ಪ್ರಾರಂಭ ಮಾಡ್ತಾರೆ. ಏಕೆ ಅಂದರೆ ಈ ಪಿರಮಿಡ್ ನಿರ್ಮಿಸಲು ಬೇಕಾದ ಸಾಮಗ್ರಿಗಳು ಮತ್ತು ಹಣ ಈಗ ಇಲ್ಲ. ಒಂದು ವೇಳೆ ಶಿಮೂಜಿ ಪಿರಮಿಡ್ ನಿರ್ಮಾಣವಾದರೆ ಈ ಪ್ರಪಂಚದಲ್ಲಿ ಮಾನವ ನಿರ್ಮಿಸಿದ ಅತ್ಯಂತ ಎತ್ತರವಾದ ನಿರ್ಮಾಣವಾಗುತ್ತೆ. ಈ ಭವನದಲ್ಲಿ ಒಂದೇ ಬಾರಿ 10 ಲಕ್ಷ ಜನ ಜೀವಿಸಬಹುದು. ಇಷ್ಟು ದೊಡ್ಡ ಭವನದಲ್ಲಿ 10 ಲಕ್ಷ ಜನ ಇದ್ದರೆ 1 ಕೋಟಿ ಅಂತಸ್ತುಗಳಿರುವ ಭವನದಲ್ಲಿ ಇನ್ನೆಷ್ಟು ಜನ ಇರಬಹುದು ಅಂತ ನೀವೇ ಆಲೋಚನೆ ಮಾಡಿ. ಅಷ್ಟಕ್ಕೂ ಎತ್ತರವಾದ ಕಟ್ಟಡಗಳನ್ನು ನಿರ್ಮಿಸಲು ಬೇಕಾದ ಸ್ಟ್ಯಾಂಡರ್ಡ್ಸ್ ಏನು? ಯಾವುದಾದರೂ ಭವನವನ್ನು ನಿರ್ಮಿಸಬೇಕು ಅಂದರೆ ಅದರ ಅಡಿಪಾಯ ಅಂದರೆ ಅದರ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು. ಒಂದು ಭವನ ಎಷ್ಟು ಎತ್ತರ ಇರುತ್ತೋ ಅದರ ಅಡಿಪಾಯ ಭೂಮಿ ಒಳಗೆ ಅಷ್ಟು ಸ್ಟ್ರಾಂಗ್ ಆಗಿ ಮಾಡಬೇಕು. ಇಲ್ಲ ಅಂದರೆ ದೊಡ್ಡ ಭವನಗಳು ಹೆಚ್ಚು ಸಮಯ ನಿಲ್ಲೋದಿಲ್ಲ. 1 ಕೋಟಿ ಅಂತಸ್ತುಗಳಿರುವ ಭವನವನ್ನು ನಿರ್ಮಿಸಲು 10 ಲಕ್ಷ ಅಂತಸ್ತುಗಳಿರುವಷ್ಟು ಆಳವನ್ನು ಭೂಮಿಯಲ್ಲಿ ಅಗೆದು ಅಲ್ಲಿ ಅಡಿಪಾಯವನ್ನು ಹಾಕಬೇಕು. ಇದು ಆ ಬಿಲ್ಡಿಂಗ್ ತೂಕವನ್ನು ಹೊರಲು ಸರಿ ಹೋಗುತ್ತೆ. ಇದಕ್ಕೆ ಕೋಟ್ಯಾಂತರ ಟನ್ ಕಬ್ಬಿಣ, ಕಾಂಕ್ರೀಟ್, ಸಿಮೆಂಟ್ ಬೇಕಾಗುತ್ತೆ. ಮೊದಲು ನಾವು 10,000 ಅಂತಸ್ತುಗಳು ಮತ್ತು 10 ಲಕ್ಷ ಅಂತಸ್ತುಗಳನ್ನು ನಿರ್ಮಿಸಲು ಇಂಜಿನಿಯರ್ಗಳಿಗೆ ಏನೆಲ್ಲ ಬೇಕಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಮೊದಲು ನಾವು 10,000 ಅಂತಸ್ತುಗಳಿಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಬುರ್ಜ್ ಖಲೀಫಾ ಇಂಜಿನಿಯರ್ ವಿಲಿಯಂ ಬೇಕರ್ ಹೇಳಿದ ಪ್ರಕಾರ, ಒಂದು ವೇಳೆ ನಾವು ಮೌಂಟ್ ಎವರೆಸ್ಟ್ನಷ್ಟು ಎತ್ತರವಿರುವ ಭವನವನ್ನು ಅಂದರೆ 8,800 ಮೀಟರ್ ಎತ್ತರವಿರುವ ಭವನವನ್ನು ನಿರ್ಮಿಸಬೇಕು ಅಂದರೆ ಅದರ ಅಡಿಪಾಯ 4 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ವಿಸ್ತರಿಸಿರಬೇಕು. ಇದರಿಂದ ಭವನಕ್ಕೆ ನಿಲ್ಲುವ ಶಕ್ತಿ ಬರುತ್ತೆ. ಇದರ ಜೊತೆ ಭವನ ನಿಲ್ಲುವುದಕ್ಕೆ ಶಕ್ತಿವಂತವಾದ ಪಿಲ್ಲರ್ಸ್ ಬೇಕಾಗುತ್ತೆ. ಇದರಿಂದ ಆ ಬಿಲ್ಡಿಂಗ್ ಬೆಂಡಾಗದೆ ನೇರವಾಗಿ ಇರುತ್ತೆ. ಮೌಂಟ್ ಎವರೆಸ್ಟ್ನಷ್ಟು ಎತ್ತರ ಇರುವ ಭವನ ಸುಮಾರು 10,000 ಅಂತಸ್ತುಗಳು ಇರುತ್ತೆ. ಇಷ್ಟು ದೊಡ್ಡ ಭವನವನ್ನು ನಿರ್ಮಿಸುವಾಗ ಬರುವ ಅತಿ ದೊಡ್ಡ ಸಮಸ್ಯೆ ಅದು ಭಾರಿ ಬಿರುಗಾಳಿಗಳನ್ನು ಸಹಿಸಿಕೊಳ್ಳಬೇಕು. ವೇಗವಾಗಿ ಬರುವ ಬಿರುಗಾಳಿಗಳು ಈ ಭವನಕ್ಕೆ ಡಿಕ್ಕಿ ಹೊಡೆದ್ರೆ ಅದು ಒಂದೇ ಕ್ಷಣದಲ್ಲಿ ನೆಲಸಮವಾಗಿ ಹೋಗುತ್ತೆ. ಆದ್ದರಿಂದ ಈ ಭವನದ ಆಕಾರ ಪಿರಮಿಡ್ ಅಥವಾ ತ್ರಿಕೋನಾಕೃತಿಯಲ್ಲಿ ಇರಬೇಕು. ಆಗ ವೇಗವಾದ ಬಿರುಗಾಳಿಗಳು ಬಂದರೂ ಅದಕ್ಕೆ ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಭವನವನ್ನು ಕೇವಲ ಸಿಮೆಂಟ್ ಮತ್ತು ಕಬ್ಬಿಣದಿಂದ ನಿರ್ಮಿಸಲು ಸಾಧ್ಯವಾಗೋದಿಲ್ಲ. ಅದರ ಜೊತೆ ಇದರಲ್ಲಿ ಟ್ರಾನ್ಸ್ಪರೆಂಟ್ ಅಲ್ಯೂಮಿನಿಯಂ ಬಳಸಬೇಕು. ಇದು ಸ್ಟೀಲ್ಗಿಂತ 3 ಪಟ್ಟು ಸ್ಟ್ರಾಂಗ್ ಆಗಿ ಇರುತ್ತೆ. ಇದು ಭಯಂಕರವಾದ ಬಿರುಗಾಳಿಗಳನ್ನು ಕೂಡ ಸಹಿಸಿಕೊಳ್ಳಬಲ್ಲದು. ಒಂದು ವೇಳೆ 10 ಲಕ್ಷ ಅಂತಸ್ತುಗಳಿರುವ ಭವನವನ್ನು ನಿರ್ಮಿಸಬೇಕು ಅಂದರೆ ಅದಕ್ಕೆ ಏನೇನು ಬೇಕಾಗುತ್ತೆ? ಅದರ ಸ್ಟ್ಯಾಂಡರ್ಡ್ಸ್ ಏನು? ಇಂತಹ 10 ಲಕ್ಷ ಅಂತಸ್ತುಗಳಿರುವ ಭವನವನ್ನು ನಿರ್ಮಿಸಿದರೆ ಅದರ ಕೊನೆಯ ಫ್ಲೋರ್ ಅಂದರೆ ಟಾಪ್ ಫ್ಲೋರ್ ಸ್ಪೇಸ್ಗೆ ಟಚ್ ಆಗುತ್ತೆ. ಆ ಟಾಪ್ ಫ್ಲೋರ್ನಲ್ಲಿ ನಿಂತು ಸ್ಯಾಟಲೈಟ್ಸನ್ನು, ಉಲ್ಕೆಗಳನ್ನು,
ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಈ ರೀತಿ ಅಂತರಿಕ್ಷದಲ್ಲಿರುವ ಅದ್ಭುತಗಳೆಲ್ಲ ಕಾಣಿಸುತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂದರೆ, ಅಲ್ಲಿ ಸುತ್ತುವ ಲಕ್ಷಾಂತರ ಉಲ್ಕೆಗಳು ಆ ಕಟ್ಟಡವನ್ನು ನಿಲ್ಲುವುದಕ್ಕೆ ಹೇಗೆ ಬಿಡುತ್ತೆ. ಅವು ಡಿಕ್ಕಿ ಹೊಡೆದರೆ ಆ ಭವನಕ್ಕೆ ನಷ್ಟ ಆಗುತ್ತೆ. ವೇಗವಾಗಿ ಬರುವ ಆ ಉಲ್ಕೆಗಳನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯನೇ ಆಗೋದಿಲ್ಲ. ನಮ್ಮ ಹತ್ರ ಇರುವ ಟೆಕ್ನಾಲಜಿ ಅದರ ಮುಂದೆ ಕೆಲಸ ಮಾಡೋದಿಲ್ಲ. 1 ಅಥವಾ 2 ಉಲ್ಕೆಗಳನ್ನು ತಡೆಯಬಹುದು. ಸಾವಿರಾರು ಉಲ್ಕೆಗಳು ಒಂದೇ ಬಾರಿ ಬಂದರೆ ಅವು 1 kg ಅಥವಾ 10 kg ತೂಕ ಇದ್ರೂ ಸರಿ, ಅವು ವೇಗವಾಗಿ ಬಂದು ಡಿಕ್ಕಿ ಹೊಡೆದ್ರೆ ಪೂರ್ತಿ ಭವನವೇ ನಾಶವಾಗಿ ಹೋಗುತ್ತೆ. ಒಂದು ವೇಳೆ ಇದನ್ನು ಕೂಡ ಗೆದ್ದು 1 ಕೋಟಿ ಅಂತಸ್ತುಗಳಿರುವ ಭವನವನ್ನು ನಿರ್ಮಿಸಿದರೆ ಹೇಗಿರುತ್ತೆ? ಒಂದು ರಿಸರ್ಚ್ ಪ್ರಕಾರ ಭೂಮಿ ಮೇಲೆ ಇರುವ ಎಲ್ಲ ವಸ್ತುಗಳನ್ನು ಬಳಸಿದರೂ ಕೂಡ ಮಾನವ 1 ಕೋಟಿ ಅಂತಸ್ತುಗಳಿರುವ ಭವನದ ಅರ್ಧವನ್ನು ಕೂಡ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಭವನದ ತೂಕವನ್ನು ಸಹಿಸುವ ಶಕ್ತಿ ಭೂಮಿಗೆ ಇಲ್ಲ. ಇಷ್ಟು ದೊಡ್ಡ ಭವನವನ್ನು ನಿರ್ಮಿಸಲು ಬೇಕಾದ ಎಲೆಕ್ಟ್ರಿಕ್, ಮ್ಯಾಗ್ನೆಟಿಕ್ ಶಕ್ತಿ ಕೂಡ ಭೂಮಿ ಮೇಲೆ ಇಲ್ಲ. ಆದ್ದರಿಂದ ಸೂರ್ಯನಿಂದ ಎನರ್ಜಿಯನ್ನು ಪಡೆಯಬೇಕು. ಸೂರ್ಯನಿಂದ ವಿದ್ಯುತ್ತನ್ನು ತಯಾರಿಸಲು ನಮ್ಮ ಹತ್ತಿರ ತುಂಬ ಟೆಕ್ನಾಲಜಿ ಇದೆ. ಅದೇ ರೀತಿ ಭವನಕ್ಕೆ ಬೇಕಾದ ಸಿಮೆಂಟ್, ಕಲ್ಲುಗಳು, ಕಬ್ಬಿಣ ಇವುಗಳನ್ನು ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ, ಬೇರೆ ಗ್ರಹಗಳಿಂದ ಕೂಡ ತರಬೇಕು. ಅಂದರೆ ಬೇರೆ ಗ್ರಹಗಳಿಂದ ಮೈನಿಂಗನ್ನು ಮಾಡಿ ಅಲ್ಲಿಂದ ಭೂಮಿ ಮೇಲೆ ತರಬೇಕು. ಈ ರೀತಿ ಈ ಕಟ್ಟಡವನ್ನು ನಿರ್ಮಿಸಲು ಕೋಟ್ಯಾಂತರ ಟನ್ ಸ್ಟೀಲ್, ಸಿಮೆಂಟ್, ಕಾಂಕ್ರೀಟ್, ಕಲ್ಲುಗಳು, ಕೋಟ್ಯಾಂತರ ಕಾರ್ಮಿಕರು ಕೂಡ ಬೇಕಾಗುತ್ತೆ. ಇದಕ್ಕೆ ಸಾವಿರಾರು ವರ್ಷಗಳ ಸಮಯ ಕೂಡ ಹಿಡಿಸುತ್ತೆ. ಒಂದು ವೇಳೆ ಎಲ್ಲ ಸಮಸ್ಯೆಗಳನ್ನು ಪೂರ್ತಿ ಮಾಡಿ ಈ ಭವನವನ್ನು ನಿರ್ಮಿಸಿದರೆ ಮಾತ್ರ ಅದು ಒಂದು ದೊಡ್ಡ ಅದ್ಭುತ ಆಗುತ್ತೆ. ಇದು ಒಂದು ಬೇರೆ ಪ್ರಪಂಚದ ರೀತಿಯೇ ಇರುತ್ತೆ. ಇದರಲ್ಲಿ ಭೂಮಿ ಮೇಲೆ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳು, ಮಾನವರು ಎಲ್ಲರೂ ಕೂಡ ಜೀವಿಸಬಹುದು. ಈ ಭವನ ಅಂತರಿಕ್ಷದವರೆಗೆ ಇರೋದ್ರಿಂದ ಇದಕ್ಕೆ ಭಾರಿ ಮೊತ್ತದಲ್ಲಿ ಆಕ್ಸಿಜನ್ ಕೂಡ ಬೇಕಾಗುತ್ತೆ. ಆದ್ದರಿಂದ ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರ್ ಅನ್ನು ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದು ತುಂಬ ಎತ್ತರವಾದ ಭವನವಾದ್ದರಿಂದ ಪ್ರತಿ ಅಂತಸ್ತಿನಲ್ಲೂ ಅಂದರೆ ಎತ್ತರಕ್ಕೆ ಹೋದಂತೆ ಅಲ್ಲಿನ ವಾತಾವರಣ ಕೂಡ ಬದಲಾಗುತ್ತೆ. ಅಂದರೆ ಮೇಲೆ ಹೋದಂತೆ ಅಲ್ಲಿ ಗ್ರಾವಿಟಿ ಕೂಡ ಕೆಲಸ ಮಾಡೋದಿಲ್ಲ. ಅಲ್ಲಿ ಎಲ್ಲ ವಸ್ತುಗಳು ತೇಲಾಡುತ್ತಾ ಇರುತ್ತೆ. ಈ ಭವನದಲ್ಲಿ ಒಂದು ಅಂತಸ್ತು 5 ಮೀಟರ್ ಇದ್ದರೆ ಈ ಲೆಕ್ಕದಲ್ಲಿ ಪೂರ್ತಿ ಬಿಲ್ಡಿಂಗ್ ಎತ್ತರ 10 ಲಕ್ಷ ಕಿಲೋಮೀಟರ್ ಇರುತ್ತೆ. ಅಂದರೆ ಈ ಬಿಲ್ಡಿಂಗ್ ಮೇಲೆ ಟಾಪ್ ಫ್ಲೋರ್ಗೆ ಹೋಗಬೇಕು ಅಂದರೆ ಮೆಟ್ಟಿಲುಗಳನ್ನು ಹತ್ತುತ್ತಾ ಅಥವಾ ಲಿಫ್ಟ್ನಲ್ಲಿ ಹೋಗಲು ಸಾಧ್ಯನೇ ಇಲ್ಲ. ಇದಕ್ಕೆ ರಾಕೆಟೇ ಬೇಕಾಗುತ್ತೆ. ಒಂದು ವೇಳೆ ಮೆಟ್ಟಿಲುಗಳನ್ನು ಕಟ್ಟಬೇಕು ಅಂದರೆ ಸುಮಾರು 30 ಕೋಟಿ ಮೆಟ್ಟಿಲುಗಳು ಇರುತ್ತೆ. ಈ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮೇಲೆ ಹೋಗಬೇಕು ಅಂದರೆ ನಮ್ಮ ಜೀವನ ಪರ್ಯಂತ ಹೋದರೂ ಕೂಡ ಟಾಪ್ ಫ್ಲೋರ್ಗೆ ಹೋಗಲು ಸಾಧ್ಯನೇ ಇಲ್ಲ. ಈ ಬಿಲ್ಡಿಂಗ್ನ ಟಾಪ್ ಫ್ಲೋರ್ನಿಂದ ಸುಂದರವಾದ ಚಂದ್ರನನ್ನು ಕೂಡ ನೋಡಬಹುದು. ಚಂದ್ರನ ಮೇಲೆ ಈಸಿಯಾಗಿ ರಿಸರ್ಚ್ ಕೂಡ ಮಾಡಬಹುದು. ಟಾಪ್ ಫ್ಲೋರ್ನಿಂದ ಈ ಬ್ರಹ್ಮಾಂಡ ತುಂಬ ಸುಂದರವಾಗಿ ಕಾಣುತ್ತೆ. ಅದು ಒಂದು ಬೇರೆ ಗ್ರಹದ ರೀತಿಯೇ ಇರುತ್ತೆ. ಇದನ್ನೆಲ್ಲ ಕೇಳ್ತಿದ್ರೆ ಇದೆಲ್ಲ ಸೈಂಟಿಫಿಕ್ ಮೂವಿ ರೀತಿ ಅನಿಸುತ್ತೆ ಅಷ್ಟೇ. ಇದನ್ನು ಕೇವಲ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಇದನ್ನು ನಿರ್ಮಿಸಲು ಎಂದೆಂದಿಗೂ ಕೂಡ ಸಾಧ್ಯನೇ ಆಗೋದಿಲ್ಲ. ಚೈನಾದಲ್ಲಿರುವ 3 ಗೋರ್ಜಸ್ ಡ್ಯಾಮ್ನಲ್ಲಿ ಒಂದೇ ಕಡೆ ಅಷ್ಟು ನೀರು ನಿಂತಾಗ ಭೂಮಿಯ ಭ್ರಮಣೆಯಲ್ಲಿ ಬದಲಾವಣೆ ಬಂದಿದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಭವನ ಒಂದೇ ಜಾಗದಲ್ಲಿ ಇದ್ದರೆ ಭೂಮಿಯ ಭ್ರಮಣೆಯೇ ನಿಂತು ಹೋಗಬಹುದು. ಇಂತಹ ವಿಷಯಗಳನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ರಿಯಾಲಿಟಿಯಲ್ಲಿ ಇವುಗಳನ್ನು ನಿರ್ಮಿಸಲು ಸಾಧ್ಯನೇ ಇಲ್ಲ. ಈ ಭೂಮಿ ಮೇಲೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಪ್ರಕೃತಿಗೆ ಅನುಗುಣವಾಗಿ ಮಾತ್ರ ಮಾಡಲು ಸಾಧ್ಯ. ಒಂದು ವೇಳೆ ಲಿಮಿಟನ್ನು ಕ್ರಾಸ್ ಮಾಡಿದ್ರೆ ನಾವ್ಯಾರೂ ಉಳಿಯೋದಿಲ್ಲ.